ನಮಸ್ಕಾರ ಸ್ನೇಹಿತರೆ, ನಮ್ಮ ಚಾನಲ್ಗೆ ಸ್ವಾಗತ. ಇವತ್ತು ಮನೆಯಲ್ಲಿರುವ ಸಾಮಾನ್ಯ ಪದಾರ್ಥಗಳಿಂದ ತುಂಬ ಸಿಂಪಲ್ಲಾಗಿ ಮಾಡಬಹುದಾದಂಥ ರೆಸಿಪಿ ಟೊಮೊಟೊ ಬಾತ್ ರೆಸಿಪಿ. ಎಲ್ಲೂ ಸ್ಕಿಪ್ ಮಾಡದೆ ವಿಡಿಯೋ ಕೊನೆವರೆಗೂ ನೋಡಿ. ನೀವು ಒಂದು ಸರ್ತಿ ಮನೆಯಲ್ಲಿ ಟ್ರೈ ಮಾಡಿ ಹೇಗಿತ್ತು ಅಂತ ಕಮೆಂಟ್ ಮಾಡಿ ತಿಳಿಸಿ. ಚಾನಲ್ಗೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ. ಈಗ ಬನ್ನಿ ಏನೇನು ಇಂಗ್ರೀಡಿಯೆಂಟ್ಸ್ ಬೇಕು ಅಂತ ನೋಡ್ಕೊಬರೋಣ. ಏನೇನು ಸ್ಪೈಸಸ್ ಇತ್ತು ಎಲ್ಲ ತೊಗೊಂಡಿದ್ದೀನಿ ನಾನು. ಒಂದು 6 ರಿಂದ 7 ಹಸಿರು ಮೆಣಸಿನ್ಕಾಯಿ, ಓವರ್ನೈಟ್ ನೆನೆಸಿಟ್ಟಿರೋ ಬಟಾಣಿ, ಒಂದು 2 ಈರುಳ್ಳಿ ಉದ್ದುದ್ದನೇ ಹಚ್ಚಿಟ್ಕೊಂಡಿದ್ದೀನಿ, ದಪ್ಪ ಗಾತ್ರದ ಈರುಳ್ಳಿ, ಟೊಮೊಟೊ ಫುಲ್ ಕೆಂಪಗಿರೋ ಟೊಮೊಟೊ ಹಣ್ಣಾಗಿರೋದು ಒಂದು 6 ರಿಂದ 7 ತೊಗೊಂಡಿದ್ದೀನಿ ನಾನಿಲ್ಲಿ. ಶುಂಠಿ ಬೆಳ್ಳುಳ್ಳಿ, 1 ಗೆಡ್ಡೆಯಷ್ಟು ಬೆಳ್ಳುಳ್ಳಿ, 1 ಇಂಚು ಶುಂಠಿ, 1 ಮುಷ್ಟಿಯಷ್ಟು ಕೊತ್ತಂಬರಿ ಸೊಪ್ಪು, 1 ಮುಷ್ಟಿಯಷ್ಟು ಪುದೀನ, ಇದೆರಡು ತೊಗೊಂಡಿದ್ದೀನಿ. ನೆಕ್ಸ್ಟ್ ಇಂಗ್ರೀಡಿಯೆಂಟ್ಸ್ ಅಂದ್ರೆ ಇಲ್ಲಿ ಚಿಕನ್ ಮಸಾಲ ಪೌಡ್ರು 3 ಟೇಬಲ್ ಸ್ಪೂನಷ್ಟಿದೆ, ಇದನ್ನು ತೊಗೊಂಡಿದ್ದೀನಿ ನಾನು. ಇದೇ ಇಲ್ಲಿ ಮೇನ್ ಇಂಗ್ರೀಡಿಯೆಂಟ್ಸು. ಮತ್ತು ಮಾಡಲಿಕ್ಕೆ ಎಣ್ಣೆ, ರುಚಿಗೆ ತಕ್ಕನಷ್ಟು ಉಪ್ಪು. ಬನ್ನಿ ಇವಾಗ ಹೇಗೆ ಮಾಡೋದು ಅಂತ ನೋಡ್ಕೊಬರೋಣ. ಮೊದಲಿಗೆ ನಾನಿಲ್ಲಿ ಅಕ್ಕಿ ತೊಗೊಂಡಿದ್ದೀನಿ, ಮಾಮೂಲಿ ಊಟದ ಅಕ್ಕಿನೇ ತೊಗೊಂಡಿದ್ದೀನಿ ನಾನಿಲ್ಲಿ. ನೀವು ಬಾಸುಮತಿ ರೈಸ್ ಕೂಡ ಬಳಸ್ಕೋಬೋದು. ಇಲ್ಲಿ ಅರ್ಧ kg ಅಷ್ಟಿದೆ. ಇದು 2.25 ಗ್ಲಾಸಷ್ಟು ನಾನು ಅಕ್ಕಿ ಸೇರಿಸ್ಕೊತಾ ಇದ್ದೀನಿ. ನೋಡಿ, 2.25 ಗ್ಲಾಸು, ಸ್ವಲ್ಪ 2 ಗ್ಲಾಸ್ಗಿಂತ ಸ್ವಲ್ಪ ಅದ್ರ ಮೇಲೆ ಒಂಚೂರು ಹಾಕ್ಕೊಂಡಿದ್ದೀನಿ. ನಮ್ಮ ಮನೇಲಿ ಬೇಕಾಗುತ್ತೆ ಎಷ್ಟು, ಮಕ್ಕಳು ಟಿಫನ್ ಬಾಕ್ಸ್ಗೆ, ಮನೇಲಿ ತಿನ್ನೋದಕ್ಕೆಲ್ಲ ಅದಕ್ಕೂ ಒಂದು 6 ರಿಂದ 7 ಜನ ಊಟ ಮಾಡ್ಬೋದು ಇಷ್ಟರಲ್ಲಿ. ನೀಟಾಗಿ ತೊಳ್ಕೊಬರೋಣ ಇದನ್ನು. ಅಕ್ಕಿಲಿರೋ ಧೂಳೆಲ್ಲ ಕ್ಲೀನಾಗಿ ಹೋಗಂಗೆ ಒಂದು 2 ಸರ್ತಿ ಅಕ್ಕಿ ತೊಳೆದು ನೀರೆಲ್ಲ ಬಸ್ಕೊಬರೋಣ. ಈಗ ಅದು ಮುಳುಗೋ ಅಷ್ಟು ನೀರು ಹಾಕಿ ಸೈಡಿಗೆ ಎತ್ತಿಟ್ಕೊಳ್ಳೋಣ. ಈಗ ಒಂದು ಪಾತ್ರೆ ತೊಗೊಂಡು ಈ ಅಕ್ಕಿ ಏನು ಕ್ವಾಂಟಿಟಿಲಿ ತೊಗೊಂಡಿರ್ತೀವೋ ಅದೇ ಕ್ವಾಂಟಿಟಿಲಿ ಡಬಲ್ ನೀರು ಹಾಕ್ಕೊಳ್ಳೋಣ. ಇಲ್ಲಿ 4.25 ಗ್ಲಾಸಷ್ಟು ನೀರು ಹಾಕಿ ಬಿಸಿನೀರು ಕಾಯೋಕ್ಕೆ ಇಡ್ತಾ ಇದ್ದೀನಿ ನಾನಿಲ್ಲಿ. ಬೇಗ ಆಗುತ್ತೆ ಬಿಸಿನೀರು ಹಾಕೋದ್ರಿಂದ, ಅದಕ್ಕೋಸ್ಕರ ಬಿಸಿನೀರು ಕಾಯಿಸ್ಕೊತಾ ಇದ್ದೀನಿ. ಹಾಗೆ ಕೂಡ ಹಾಕ್ಕೋಬೋದು. ಈಗ ಬನ್ನಿ ಸ್ಟವ್ ಮೇಲೆ ಇಟ್ಬಿಡೋಣ ಕಾಯೋದಕ್ಕೆ, ಅದ್ರ ಪಾಡಿಗೆ ಅದು ಕಾಯ್ತಾ ಇರುತ್ತೆ. ಈಗ ಒಂದು ಮಿಕ್ಸಿ ಜಾರ್ಗೆ ನಾವೇನು ತೊಗೊಂಡಿದ್ದೋ ಶುಂಠಿ ಬೆಳ್ಳುಳ್ಳಿ ಅದು ಹಾಕ್ಕೊಂಡು, 1 ಲವಂಗ, 1 ಇಂಚಷ್ಟು ಚಕ್ಕೆ, 1 ಏಲಕ್ಕಿ, ಇದಿಷ್ಟು ಕೂಡ ರುಬ್ಬೋದಕ್ಕೆ ಹಾಕ್ತಾಯಿದ್ದೀನಿ ನಾನಿಲ್ಲಿ. ಟೊಮೊಟೊ ಏನಿತ್ತು ಉದ್ದುದ್ದು ಹಚ್ಚಿಟ್ಕೊಂಡಿದ್ನಲ್ಲ ಅದಷ್ಟು ಟೊಮೊಟೊ ಉಪಯೋಗಿಸ್ಕೊತಾ ಇದ್ದೀನಿ. ಒಂದು 5 ಟೊಮೊಟೊ ಇದೆ ಇದರಲ್ಲಿ, ಮೀಡಿಯಮ್ ಸೈಜ್ದು. ಇದಿಷ್ಟು ನುಣ್ಣಗೆ ಪೇಸ್ಟ್ ಮಾಡ್ಕೊಂಬಂದ್ಬಿಡೋಣ. ನೋಡಿ, ಈ ಥರ ಫೈನ್ ಪೇಸ್ಟು ರೆಡಿಯಾಗಿದೆ. ಈಗ ಸ್ಟವ್ ಮೇಲೆ ಒಂದು ಕುಕ್ಕರ್ ಇಟ್ಟು ಎಣ್ಣೆ ಹಾಕಿ, ಒಂದು 6 ರಿಂದ 7 ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕಿ ಸಾಸಿವೆ ಹಾಕಿ, ಸಾಸಿವೆ ಚಿಟಪಟ ಅಂದಮೇಲೆ ಓಲ್ ಸ್ಪೈಸಸ್ಸು ಹಾಕ್ಕೊಳ್ಳೋಣ. ಒಂದು 6 ರಿಂದ 7 ಹಸಿರು ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ, ನಿಮ್ಮ ಖಾರಕ್ಕೆ ಅನುಗುಣವಾಗಿ ನೀವು ಬಳಸ್ಕೋಬೋದು. ಈರುಳ್ಳಿ, ಪಲಾವ್ ಎಲೆ, ನಾನು ಇಂಗ್ರೀಡಿಯೆಂಟ್ಸ್ ತೋರಿಸ್ಬೇಕಾರೆ ಪಲಾವ್ ಎಲೆ ಸೈಡಲ್ಲಿತ್ತು, ಸೊ ತೋರಿಸಿಲ್ಲ. ಪಲಾವ್ ಎಲೆ ಮತ್ತು ಕಸ್ತೂರಿ ಮೇಥಿ, ಕರಿಬೇವು ಮತ್ತು ಹಚ್ಚಿಟ್ಕೊಂಡಿರೋ ಟೊಮೊಟೊ ಏನಿತ್ತು ಅದನ್ನು ಕೂಡ ಇಲ್ಲಿ ಬಳಸ್ಕೊತಾ ಇದ್ದೀನಿ. ಈಗ ರುಬ್ಕೊಂಡು ಬಂದಿರೋ ಪೇಸ್ಟು ಯೂಸ್ ಮಾಡ್ಕೊಳ್ಳೋಣ. ಅದನ್ನು ಹಾಕ್ಕೊಂಡು ಸ್ವಲ್ಪ ಹಸಿ ವಾಸನೆ ಹೋಗೋವರೆಗೂ ಚೆನ್ನಾಗಿ ಫ್ರೈ ಮಾಡಬೇಕು. ಎಣ್ಣೆ ನೋಡಿ ಮೇಲ್ಗಡೆ ತೇಲ್ತಾ ಇದೆ, ಆ ಥರ ಫ್ರೈ ಮಾಡ್ಕೋಬೇಕು. ಈಗ 1 ಸ್ಪೂನ್ ಕಸ್ತೂರಿ ಮೇಥಿ ಹಾಕ್ಕೊಂಡು, ರುಚಿಗೆ ತಕ್ಕನಷ್ಟು ಉಪ್ಪು, ಇದಿಷ್ಟು ಹಾಕ್ಕೊಂಡು ಮಿಕ್ಸ್ ಮಾಡಿ, ಪುದೀನ ಸೊಪ್ಪು ಸಣ್ಣಗೆ ಹಚ್ಕೊಂಡು ಬಂದಿದ್ದೀನಿ ನಾನಿಲ್ಲಿ. ನೋಡಿ, ಪುದೀನ ಸೊಪ್ಪು ಸೇರಿಸ್ಕೊಂಡು ನೆನೆಸಿಟ್ಟಿರೋ ಬಟಾಣಿ ಏನಿತ್ತು ಇದು ಕೂಡ ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಈಗ ಮಸಾಲೆ ಏನಿತ್ತು ಚಿಕನ್ ಮಸಾಲ ಪೌಡ್ರು ಇದನ್ನು ಹಾಕ್ಕೊಂಡು ಒಂದು ಒಳ್ಳೆ ಮಿಕ್ಸ್ ಮಾಡೋಣ. ಸಿಮ್ಮಲ್ಲಿ ಇಟ್ಕೊಂಡು ಫ್ರೈ ಮಾಡಬೇಕು ಇದನ್ನು. ನಾವು ಹೈ ಫ್ಲೇಮಲ್ಲಿ ಇಟ್ಕೊಂಡ್ರೆ ಫುಲ್ಲು ತಳ ಹತ್ತಿಬಿಡುತ್ತೆ. ನೋಡಿ, ಆ ಥರ ಎಣ್ಣೆ ಚೆನ್ನಾಗಿ ಬಿಟ್ಕೊಂಡಾದಮೇಲೆ ನಾವು ನೀರು ಕಾಯೋಕೆ ಇಟ್ಟಿದ್ವಲ್ಲ ಆ ನೀರನ್ನ ಸೇರಿಸ್ಕೊಂಡು ಒಂದು ಸರ್ತಿ ಮಿಕ್ಸ್ ಮಾಡಿಕೊಂಡು, ಈಗ ಅಕ್ಕಿ ತೊಳೆಯೋಕೆ ಇಟ್ಟಿದ್ವಲ್ಲ, ಅಕ್ಕಿ ನೆನ್ಸೋಕೆ ಇಟ್ಟಿದ್ವಲ್ಲ ಅದನ್ನು ನೀಟಾಗಿ ನೀರೆಲ್ಲ ಸೋರಿಸ್ಕೊಂಡು ಈ ಅಕ್ಕಿ ಏನಿದೆ ಅದನ್ನು ಸೇರಿಸ್ಕೊಳ್ಳೋಣ. ಒಂದು ಸರ್ತಿ ಮಿಕ್ಸ್ ಮಾಡಿ ಕೊತ್ತಂಬರಿ ಸೊಪ್ಪು ಸಣ್ಣಗೆ ಹಚ್ಚಾಕಿ ಕುಕ್ಕರ್ ಲಿಡ್ ಕ್ಲೋಸ್ ಮಾಡಿ 2 ವಿಜಿಲ್ ಹಾಕ್ಸ್ಕೊಬರೋಣ. 2 ವಿಜಿಲ್ ಆದಮೇಲೆ ಒಂದು 10 ನಿಮಿಷ ಅದನ್ನು ಏರ್ ಔಟ್ ಆಗೋಕೆ ಬಿಟ್ಟು ಅದಾದಮೇಲೆ ತೆಗಿಬೇಕು. ಇಲ್ಲ ಅಂದರೆ ಮೇಲ್ಗಡೆ ನೀರು ಥರ
ಬಂದ್ಬಿಡುತ್ತೆ, ಅನ್ನ ಚೆನ್ನಾಗಾಗಲ್ಲ. ನೋಡಿ ಟೊಮೊಟೊ ಬಾತ್ ರೆಡಿಯಾಗಿದೆ. ಇದು ಮೊಸರು ಬಜ್ಜಿ ಒಟ್ಟಿಗೆ ಚಟ್ನಿ ಒಟ್ಟಿಗೆ ತುಂಬ ಚೆನ್ನಾಗಿರುತ್ತೆ. ನೀವು ಕೂಡ ಟ್ರೈ ಮಾಡಿ, ಕಮೆಂಟ್ ಮಾಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಧನ್ಯವಾದಗಳು.